ನಾವು ಹಿಂದಿನ ವಿಡಿಯೋದಲ್ಲಿ ಸಾಯಿಬಾಬಾ ದರ್ಶನ ಮಾಡಿಕೊಂಡು ಎರಡನೇದಾಗಿ ಖಂಡೋಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ ನಾನು ಖಂಡೋಬಾ ದೇವಸ್ಥಾನದ ಬಗ್ಗೆ ಹೇಳ್ತೀನಿ. ಈ ಖಂಡೋಬಾ ದೇವಸ್ಥಾನಕ್ಕೂ ಸಾಯಿಬಾಬಾಗೂ ಏನು ಸಂಬಂಧ ಅಂದರೆ, ಶಿರಡಿಗೆ ಸಾಯಿಬಾಬಾ ಬರೋಕ್ಕಿಂತ ಮುಂಚೆನೇ ಈ ಖಂಡೋಬಾ ದೇವಸ್ಥಾನ ಇತ್ತು. ಶಿರಡಿಗೆ ಬರೋಕ್ಕಿಂತ ಮುಂಚೆ ಸಾಯಿಬಾಬಾ ಅವರಿಗೆ ಹೆಸರಿರಲಿಲ್ಲ. ಸಾಯಿಬಾಬಾ ಅವರು ಮೊದಲು ಶಿರಡಿಗೆ ಬರ್ತಾರೆ. ಬಂದ ತಕ್ಷಣ ಮೊದಲಿಗೆ ಅವರು ಭೇಟಿ ಕೊಡೋದೇ ಈ ಖಂಡೋಬಾ ದೇವಸ್ಥಾನಕ್ಕೆ. ಈ ಖಂಡೋಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಈ ಖಂಡೋಬಾ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರಾಗಿರುವ ಮಾಳಸಾಪತಿ ಅವರು ಸಾಯಿಬಾಬಾ ಅವರಿಗೆ ಆವೋ ಸಾಯಿ ಅಂತ ಕರೀತಾರೆ. ಆವಾಗಿಂದ ಸಾಯಿಬಾಬಾ ಅವರಿಗೆ ಸಾಯಿಬಾಬಾ ಅಂತ ಹೆಸರು ಬರುತ್ತೆ. ಮುಂಚೆ ಅವರಿಗೆ ಯಾವುದೇ ಥರದ ಹೆಸರು ಇರಲಿಲ್ಲ. ಇವಾಗ ನೋಡ್ತಾರೆ ಸಾಯಿಬಾಬಾ ಅವರಿಗೆ ಹೆಸರಿಟ್ಟಂತಹ ಮಾಳಸಾಪತಿಯವರ ವಿಗ್ರಹ ನಿಮಗೆ ಇದು ಖಂಡೋಬಾ ದೇವಸ್ಥಾನದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೀವು ಖಂಡೋಬಾ ದೇವಸ್ಥಾನದಲ್ಲಿ ಒಂದು ಚಿಕ್ಕದಾಗಿ ಮ್ಯೂಸಿಯಂನ ಕಾಣಬಹುದು. ಸಾಯಿಬಾಬಾ ಅವರು ಇದ್ದಾಗ ಇರುವಂತಹ ಭಕ್ತಾದಿಗಳ ಫೋಟೋ ಇವೆಲ್ಲ. ನಾನು ಖಂಡೋಬಾ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಈ ಖಂಡೋಬಾ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ಖಂಡೋಬನನ್ನು ಶಿವನ ಇನ್ನೊಂದು ಅವತಾರ ಅಂತಲೇ ಕರೆಯಲಾಗ್ತದೆ. ಈ ಖಂಡೋಬಾ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ದೇವಾಲಯವನ್ನು ನಾವು ಕಾಣಬಹುದು, ಛೋಟೆ ಬಾಬಾ ದೇವಾಲಯ ಅಂತ. ಇದು ನೀವು ದರ್ಶನ ಮಾಡಿಕೊಂಡು ಬರ್ಬೋದಾಗಿದೆ. ಇಲ್ಲಿಂದ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದೆ ಸಾಯಿ ಪ್ರಸಾದಾಲಯ. ಈ ಖಂಡೋಬಾ ದೇವಸ್ಥಾನದ ಸಾಯಿಬಾಬಾ ದೇವಾಲಯದಿಂದ ಸುಮಾರು 700 ಮೀಟರ್ ದೂರ ಇದೆ. ಬಸ್ ಸ್ಟ್ಯಾಂಡ್ಗೆ ಇಲ್ಲಿಂದ ಭಾಳ ಹತ್ರನೇ. ನೀವು ಖಂಡೋಬಾ ದೇವಸ್ಥಾನಕ್ಕೆ ಮತ್ತು ಪ್ರಸಾದಾಲಯಕ್ಕೆ ಹಿಂಗೆಲ್ಲ ಓಡಾಡಲಿಕ್ಕೆ ನಿಮಗೆ ಇಲ್ಲಿ ಆಟೋ ವ್ಯವಸ್ಥೆ ಇರುತ್ತೆ. 10-20 ರೂಪಾಯಲ್ಲಿ ನಿಮಗೆ ಹತ್ತಿರ ಇರುವಂತಹ ಪ್ಲೇಸ್ಗಳಿಗೆ ನೀವು ಬಂದು ತಲುಪಬಹುದಾಗಿದೆ. ಖಂಡೋಬಾ ದೇವಸ್ಥಾನಕ್ಕೆ 10 ರೂಪಾಯಿ ತೊಗೊತಾರೆ. ಮತ್ತು ನೀವು ಪ್ರಸಾದಾಲಯಕ್ಕೆ ಹೋಗ್ತೀರಾ ಅಂದರೂ ಅಲ್ಲಿ 20 ರೂಪಾಯಿ ತೊಗೊತಾರೆ. ನಾವು ಸಾಯಿಬಾಬಾ ವಿಗ್ರಹದ ಆ ಕಡೆ ಹೋದರೆ ಖಂಡೋಬಾ ದೇವಸ್ಥಾನ ಸಿಗುತ್ತೆ. ಆದರೆ ಮುಂದ್ಗಡೆಯಿಂದ ನಾವು ಹೋದರೆ ನಮಗೆ ಸಾಯಿ ಪ್ರಸಾದಾಲಯ ಸಿಗುತ್ತೆ. ನಡ್ಕೊಂಡು ಹೋಗ್ಬೋದು. ಮತ್ತು ನೀವು ಅದೇ ಆ ಕಡೆ ಹೇಳಿದಾಗೆ ಆಟೋಗಳ ಮುಖಾಂತರ ಹೋಗ್ಬೋದು. ನಾನಿವಾಗ ಸಾಯಿ ಪ್ರಸಾದಾಲಯಕ್ಕೆ ಬಂದೆ. ಸಾಯಿಬಾಬಾ ತಮ್ಮ ಜೀವಿತಾವಧಿಯಲ್ಲಿ ಯಾವತ್ತೂ ತಮ್ಮನ್ನು ಭೇಟಿ ನೀಡಲಿಕ್ಕೆ ಬಂದಂಥ ಭಕ್ತಾದಿಗಳನ್ನ ಉಪವಾಸ ಕಳಿಸ್ತಾ ಇರಲಿಲ್ಲ, ಊಟ ಮಾಡಿಸೇ ಕಳಿಸ್ತಾ ಇದ್ರು. ಅದೇ ರೀತಿ ಇವಾಗಲೂ ಸಹಿತ ಇಲ್ಲಿ ನಡೀತಾ ಇದೆ. ನಾವು ಸಾಯಿ ಪ್ರಸಾದಾಲಯದಲ್ಲಿ ಫ್ರೀಯಾಗಿ ಊಟ ಮಾಡ್ಬೋದು. ಯಾವುದೇ ಥರದ ಅಮೌಂಟನ್ನು ಕೊಡುವ ಅವಶ್ಯಕತೆ ಇರಲ್ಲ. ಶಿರಡಿಯಲ್ಲಿರುವ ಸಾಯಿಬಾಬಾ ಪ್ರಸಾದಾಲಯ ಇಂಡಿಯಾದಲ್ಲಿ ಬರುವಂಥ ಹಲವಾರು ದೊಡ್ಡ ದೊಡ್ಡ ಅಡುಗೆ ಮನೆಯಲ್ಲಿ ಇದು ಸಹಿತ ಒಂದಾಗಿದೆ. ನಾವು ಪ್ರಸಾದಾಲಯಕ್ಕೆ ಬಂದ ತಕ್ಷಣ ಮೊದಲು ಇಲ್ಲಿ ಟಿಕೆಟ್ ತೊಗೋಬೇಕು. ಯಾವುದೇ ಥರದ ಅಮೌಂಟ್ ಕೊಡುವ ಹಾಗಿಲ್ಲ. ಆದರೂ ನಾವು ಟಿಕೆಟ್ ತೊಗೊಂಡು ಒಳಗಡೆ ಪ್ರಸಾದಾಲಯಕ್ಕೆ ಎಂಟ್ರಿಗೆ ಹೋಗಬೇಕಾಗುತ್ತೆ. ನಾವು ಪ್ರಸಾದಾಲಯಕ್ಕೆ ಬಂದ ತಕ್ಷಣ ನಮಗೆ ಮೊದಲಿಗೆ ಟಿಕೆಟ್ ತೊಗೊಂಡ್ಮೇಲೆ ಇಲ್ಲಿ ನಮಗೆ ಕೈಯೆಲ್ಲ ತೊಳೆಯೋಕ್ಕೆ ಒಳ್ಳೆಯ ಪ್ಲೇಸ್ನ ಮಾಡಿದ್ದಾರೆ. ಇದೇ ನೋಡಿ ಸಾಯಿಬಾಬಾ ಪ್ರಸಾದಾಲಯ. ಈ ಪ್ರಸಾದಾಲಯದಲ್ಲಿ ಒಂದು ಸರ್ತಿಗೆ 3,500 ಜನ ಕುತ್ಕೊಂಡು ಊಟವನ್ನು ಮಾಡಬಹುದಾಗಿದೆ. ಅಷ್ಟು ದೊಡ್ಡ ಹಾಲು ಇದು ಆಗಿದೆ. ಊಟ ಇಲ್ಲಿ ಒಂದು ಸ್ವೀಟ್ ಹಾಕ್ತಾರೆ, ಅನ್ನ ಸಾಂಬಾರು ಮತ್ತು 2 ಚಪಾತಿ, ಒಂದು ಥರದ ಪಲ್ಯನ ಇಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ನಾವು ಇಲ್ಲಿ ಪ್ರಸಾದ ಎಲ್ಲ ಮಾಡಿ ಆದಮೇಲೆ ಹೊರಗಡೆ ಕೈ ತೊಳ್ಕೊಂಡ ಮೇಲೆ ಇಲ್ಲಿ ಕೈ ತೊಳೆಯೋ ಪಕ್ಕದಲ್ಲಿ ನಮಗೆ ಶಿವಾಜಿ ಮಹಾರಾಜರ ಮ್ಯೂಸಿಯಂ ಸಿಗುತ್ತೆ. ಇಲ್ಲಿ ನಾವು ಶಿವಾಜಿ ಮಹಾರಾಜರ ಕಾಲದಲ್ಲಿರುವಂತಹ ವಸ್ತುಗಳನ್ನ ಕಾಣಬಹುದು. ನಮಗೆ ಇದು ಸಾಯಿಬಾಬಾ ಅವರ ಪ್ರಸಾದದ ಮುಂದ್ಗಡೆ ಈ ಮೂರ್ತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಸಾಯಿಬಾಬಾ ಅವರು ಅಡುಗೆ ಮಾಡುವಂತಹ ದೃಶ್ಯ. ಸಾಯಿಬಾಬಾ ಅವರು ಇದ್ದಾಗ ಪ್ರತಿ ದಿವಸನೂ ಅಡುಗೆ ಮಾಡಿ ಭಕ್ತಾದಿಗಳಿಗೆ ಬಡಿಸ್ತಾ ಇದ್ರು ಅಂತ ಹೇಳಲಾಗ್ತದೆ. ಇನ್ನು ಕೊನೆಯದಾಗಿ ಶಿರಡಿಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ನೋಡೋದಾದರೆ, ಶಿರಡಿಯಲ್ಲಿ ನೀವು 250 ರೂಪಾಯಿ 200 ರೂಪಾಯಿಗೆಲ್ಲ ಉಳ್ಕೊಳ್ಬೋದಾಗಿದೆ. ಅಷ್ಟು ಕಮ್ಮಿಯಲ್ಲಿ ನಿಮಗೆ ರೂಮೆಲ್ಲ ಸಿಗ್ತವೆ. ಇದು ಶಿರಡಿ ಸಾಯಿಬಾಬಾ ದೇವಾಲಯದ ಕಡೆಯಿಂದನೇ ಈ 250 ರೂಪಾಯಿಗೆ ನಿಮಗೆ ರೂಮ್ ಸಿಗುತ್ತೆ. 250 ರೂಪಾಯಿಗೆ 200 ರೂಪಾಯಿಗೆ ರೂಮ್ ಸಿಗುವಂತಹ ಪ್ಲೇಸ್ ಬಂದುಬಿಟ್ಟು ಧರ್ಮಶಾಲೆ. ಅದು ಸಾಯಿಬಾಬಾ ಟ್ರಸ್ಟ್ ಕಡೆಯಿಂದ ಇರೋದು. ಈ ಧರ್ಮಶಾಲೆ ಬಂದ್ಬಿಟ್ಟು ಶಿರಡಿ ಸಾಯಿಬಾಬಾ ದೇವಾಲಯದಿಂದ ಸುಮಾರು 1.5 2 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಗೆ ಓಡಾಡಲಿಕ್ಕೆ ನಿಮಗೆ ದೇವಾಲಯದ ಟ್ರಸ್ಟ್ಗಳಿಂದ ಫ್ರೀಯಾಗಿ ಬಸ್ಗಳ ವ್ಯವಸ್ಥೆ ಇದೆ. ಇನ್ನೊಂದು, ನೀವೇನಾದರೂ ಹೋಟ್ಲಲ್ಲಿ ಊಟ ಮಾಡ್ತೀರಾ ಅಂದರೆ ದೇವಾಲಯದ ಮುಂದುಗಡೆ ಸೌತ್ ಇಂಡಿಯನ್ ಮತ್ತು ಎಲ್ಲ ಕಡೆಯಿಂದನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹೋಟ್ಲುಗಳ ವ್ಯವಸ್ಥೆ ಇದೆ. ನೀವು ಅಲ್ಲಿ ಹೋಗಿ ಊಟ ಕೂಡ ಮಾಡಬಹುದು. ನಾವು ಶಿರಡಿಯಲ್ಲಿ ನೋಡ್ಬೋದಂತ ಇನ್ನೊಂದು ಪ್ಲೇಸ್ ಇದೆ, ಅದೇ ಸಾಯಿ ಥೀಮ್ ಪಾರ್ಕು. ಈ ನೀವು ಸಾಯಿ ಥೀಮ್ ಪಾರ್ಕ್ ನೀವು ಸಾಯಿಬಾಬಾ ಮ್ಯೂಸಿಯಂ ನೋಡ್ಬೋದು. ಮತ್ತು ಸಾಯಿಬಾಬಾ ಸ್ಟೋರಿನೂ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ನೀವು ಎಲ್ಲ ದೇವರ ದರ್ಶನ ಕೂಡ ಈ ಸಾಯಿ ಥೀಮ್ ಪಾರ್ಕಲ್ಲಿ ಮಾಡ್ಬೋದಾಗಿದೆ. ಸಾಯಿ ಥೀಮ್ ಪಾರ್ಕ್ ಎಂಟ್ರಿ ಫೀಸ್ ಬಂದ್ಬಿಟ್ಟು 530 ರೂಪಾಯಿಂದ ಸ್ಟಾರ್ಟ್ ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಶಿರಡಿ ಸರೌಂಡಿಂಗಲ್ಲಿ ಯಾವ ಸ್ಥಳಗಳು ನೋಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ.